ಆಸೆ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಅವರಿಗೆ ಮನೋಜ್ ಮಾಡಿದ್ದು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಮನೋಜ್ ದುಡ್ಡನ್ನು ತೆಗೆದುಕೊಂಡಿರೋದು ಅಂತ. ಅದನ್ನು ಮನೋಜನ ಮೇಲೆ ಬಂದ ಅಪವಾದನ ತಪ್ಪಿಸೋದಕ್ಕೋಸ್ಕರ ಅವರ ತಾಯಿ ಇಲ್ಲ ನಾನೇ ಕೊಟ್ಟಿರೋದು, ನನಗೆ ಕೊಟ್ಟಿದ್ದೇ ನೆನಪಿಲ್ಲ, ನನಗೆ ಮರುವಾಗಿದೆ ಅಂತ ಹೇಳ್ತಾರೆ. ರಂಗನಾಥ್ ಅವರು ಇದನ್ನು ನೋಡಿ ಏನೇ ನೋಡೆ ಮನೆ ಹಾಡಿ ನೀವು ಮಾಡಿರೋ ತಪ್ಪಿಗೋಸ್ಕರ ನಾವೆಲ್ಲ ತಲೆ ತಗ್ಗಿಸ್ಬೇಕು ಅಂತ ರಂಗನಾಥ್ ಅವರು ಶಾಂತಿ ಅವರಿಗೆ ಹೇಳ್ತಾರೆ. ಇಲ್ಲಪ್ಪ ಮಂಜು, ನನಗೆ ಗೊತ್ತಾಗಲಿಲ್ಲ, ದಯವಿಟ್ಟು ಕ್ಷಮಿಸ್ಬೇಡಪ್ಪ ಅಂತ ಶಾಂತಿಯವರು ಹೇಳ್ತಾರೆ. ರಂಗನಾಥ್ ಅವರು ಅವರಿಗೆ ಕ್ಷಮೆಯನ್ನು ಕೇಳೋದಕ್ಕೆ ಶಾಂತಿಯವ್ರನ್ನ ಕಳಿಸ್ತಾರೆ. ಶಾಂತಿಯವರು ಹೇಳ್ತಾರೆ, ದಯವಿಟ್ಟು ಕ್ಷಮಿಸ್ಬೇಡಮ್ಮ, ನೀನು ಅವರಿಗೆ ಬಿಸಿಲಿದೆ, ಸಣ್ಣಗಾಗೋ ಜ್ಯೂಸ್ ಮಾಡಿಕೊಡು ಅಂತ ಹೇಳ್ತಾರೆ ಶಾಂತಿಯವರು. ಕಡೆಗೆ ಮಂಜುಗೆ ಅವರ ಭಾವ ಕಾರ್ತಿಕ್ ಅವರು, ನೋಡಿ ಮಂಜ, ಇದನ್ನು ಮನಸ್ಸಲ್ಲಿಟ್ಕೊಂಡು ನಿಮ್ಮ ಮನೆಗೆ ಬರದೇ ಹೋದರೆ ಸರಿಯಾಗಿರಲ್ಲ, ಇದು ನಿಂದೇ ಮನೆ ಅಂದ್ಕೊಂಡು ಬರಬೇಕು ಅಂತ ಕಾರ್ತಿಕ್ ಅವರು ಹೇಳ್ತಾರೆ. ಅವರು ಶಾಂತಿಯವರು, ಹಾಂ ಕಣಪ್ಪ, ಇದು ನಿಮ್ಮದೇ ಮನೆ ಇದ್ದಾಗೆ, ಆಗಾಗ ಬರ್ತಾಯಿರಪ್ಪ ಅಂತ ಶಾಂತಿಯವರು ಹೇಳ್ತಾರೆ. ಕಡೆಗೆ ಅವ್ರನ್ನ ಬೀಳ್ಕೊಡೋಕ್ಕೆ ರಂಗನಾಥ್ ಅವರು ಹೊರಗಡೆ ತನಕ ಹೋಗ್ತಾರೆ, ಕುಸುಮ ಮನೆಯವರನ್ನು. ಕಡೆಗೆ ಕಾರ್ತಿಕ್ ಅವರು ಅವರ ತಾಯಿಗೆ ಹೇಳ್ತಾರೆ, ಸಕ್ಕರೆ, ನನಗೆ ಗೊತ್ತು ಯಾರು ಮಾಡಿದ್ದು ಅಂತ, ಇವನನ್ನು ತಪ್ಪಿಸೋಕ್ಕೋಸ್ಕರ ನೀನು ಈ ರೀತಿ ಮಾಡಿದ್ದಿ ಅಂತ ನನಗೆ ಗೊತ್ತುಂಟು ಅಂತ ಕಾರ್ತಿಕ್ ಅವರು ಅವರ ತಾಯಿಗೆ ಹೇಳ್ತಾರೆ. ಕಡೆಗೆ ಇದನ್ನು ನೋಡಿದ್ದವರು ರೋಹಿಣಿ ಅವ್ರ ಗಂಡನನ್ನು ನೋಡಿ ಕಣ್ಣೀರಿಡ್ತಾ ಒಳಗಡೆ ಹೋಗ್ತಾರೆ. ಅಷ್ಟೊತ್ತಿಗೆ ಇವ್ರ ತಾಯಿ ಕೂಡ ಇವನನ್ನು ನೋಡಿ ಬಾ ಅಂತ ಸನ್ನೆ ಮಾಡಿ ಅವರು ಮುಂದೆ ಹೋಗ್ತಾರೆ. ಇವರು ಮನೋಜ್ ಅವರು ತಾಯಿ ಹಿಂದ್ಗಡೆ ಹೋಗ್ತಾರೆ. ಕಡೆಗೆ ಮನೆ ಪಕ್ಕದಲ್ಲಿ ಹೋಗಿ ನಿಂತಾಗ ಅವ್ರ ತಾಯಿಯವರು ಮನೋಜ್ ಅವರ ಹಿಂದೆ ಹೋದಾಗ ಮನೋಜ್ಗೆ ಸರಿಯಾಗಿ ಹೊಡಿತಾರೆ ಅವ್ರ ತಾಯಿಯವರು, ಶಾಂತಿಯವರು. ನೀನು ಈ ಥರ ಮಾಡಿದ್ದಕ್ಕೋಸ್ಕರ ನಾನು ತಲೆ ತೆಗ್ಸೋ ಹಾಗಾಯಿತು, ನೀನೇ ನನಗೆ ದುಡ್ಡು ಕೇಳಿದರೆ ನಾನೇ ಕೊಡ್ತಿದ್ನಲ್ಲಪ್ಪ, ಯಾಕೆ ಈ ಥರ ಮಾಡಿದೆ ಅಂತ ಚೆನ್ನಾಗಿ ಹೊಡೆದು ಕಡೆಗೆ ಅವರಿಗೆ ನೊಂದ್ಕೊಂಡು ಅವರಿಗೆ ಹೇಳ್ತಾರೆ, ನೀನು ಈ ಮನೆಯ ದೊಡ್ಡ ಮಗ, ಹಿರಿ ಮಗ, ನೀನು ತಲೆ ತಗ್ಗಿಸೋ ಹಾಗೆ ಮಾಡಬೇಡ್ದು ಅಂತ ಶಾಂತಿಯವರು ಅವನ ಮಗಗೆ ಹೇಳ್ತಾರೆ, ಅವ್ರ ಮಗ್ಗೆ. ಅಷ್ಟೊತ್ತಿಗೆ ಕತ್ಲಾದ ನಂತರ ಮನೆಯಲ್ಲಿ ಮೀನಾ ಅವರು ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ, ಯಾಕೆ ಈ ಥರ ಆಯಿತು ಅಂತ. ಅಷ್ಟೊತ್ತಿಗೆ ಕಾರ್ತಿಕ್ ಬಂದು ಅವರನ್ನು, ಯಾಕೆ ಈ ಥರ ಕೂತ್ಕೊಂಡಿದೆಯಾ, ಯಾಕೆ ಅಳ್ತಾ ಇದೆಯಾ ಅಂತ ಕೇಳಿ ಅವರನ್ನು ಸಮಾಧಾನ ಮಾಡ್ತಾರೆ. ಮೀನಾ ಅವರಿಗೆ ಯಾವ್ಯಾವ ಕಾಲಕ್ಕೆ ಎಲ್ಲ ಕಾಲಕ್ಕೂ ಒಂದೇ ಹೂವನ್ನು ಬೆಳೆಯೋದಿಲ್ಲ, ಬೇಸಿಗೆಗಾಲದಲ್ಲಿ ಚಳಿಗಾಲದಲ್ಲಿ ಬೇರೆ ಬೇರೆ ಥರ ಹೂವನ್ನು ಬೆಳೀತಾರೆ, ಅದೇ ರೀತಿ ಮನುಷ್ಯಂಗೂ ಕಾಲಕ್ಕೆ ತಕ್ಕಂತೆ ಒಂದೊಂದು ಅವಕಾಶ ಸಿಗುತ್ತೆ ಅಂತ ಕಾರ್ತಿಕ್ ಅವರು ಹೇಳ್ತಾರೆ. ನೋಡು, ನಿಮ್ಮ ಮನೆಯವರು ನನ್ನ ಹೆತ್ತ ತಾಯಿ ಆಗದೇ ಇದ್ದರೂ ಕೂಡ ಅವರು ನನ್ನ ತಾಯಿ ಇದ್ದ ಹಾಗೆ, ನಾನು ಅವರಲ್ಲಿ ತಾಯಿ ಪ್ರೀತಿಯನ್ನು ಕಾಣ್ತೀನಿ, ಅವರು ತಪ್ಪು ಮಾಡದೇ ಇದ್ದರೆ ನಾನು ಆ ಮನೆಯವ್ರ ಪರವಾಗಿ ಇರ್ತೀನಿ ಅಂತ ಕಾರ್ತಿಕ್ ಅವರು ಹೇಳ್ತಾರೆ. ಅಷ್ಟೊತ್ತಿಗೆ ಅವ್ರನ್ನ ತೆಗೆದುಕೊಂಡು ಅವರಿಗೆ ಮುದ್ದು ಕೊಡ್ತಾರೆ, ಅವ್ರನ್ನ ಕಟ್ಟಿ ಇಟ್ಕೊಂಡಿರ್ತಾರೆ ಕಾರ್ತಿಕ್ ಅವ್ರನ್ನ. ಅಷ್ಟೊತ್ತಿಗೆ ಸಿಡ್ಲು ಬರುತ್ತೆ. ನಂತರ ಆ ಸಿಡ್ಲಿಗೆ ಇಬ್ಬರು ಸಡನ್ನಾಗಿ ಎಚ್ಚರಗೊಂಡು ಒಂದು ಹಾಗೆ ರೊಮ್ಯಾಂಟಿಕ್ ಸಾಂಗ್ ಬರುತ್ತೆ. ಆಗ ಇಬ್ಬರದ್ದು ಡ್ಯಾನ್ಸ್ ಆಗುತ್ತೆ. ಅಷ್ಟೊತ್ತಿಗೆ ಈ ಡ್ಯಾನ್ಸ್ ಮುಗಿದ ನಂತರ ಶ್ರುತಿಯವರು ರವಿ ಹತ್ರ ಬರ್ತಾರೆ. ರವಿ ಅವರು ಒಂದು ಬೈಕ್ ಮೇಲೆ ಕೂತ್ಕೊಂಡಿರ್ತಾರೆ. ಶ್ರುತಿ ಬಂದ್ಕೊಂಡು ನನ್ನ ಗಾಡಿ ಕೆಟ್ಟೋಗಿದೆ ಅಂತ ಹೇಳ್ತಾರೆ. ಅವ್ರದ್ದು ಮಾತುಕತೆ ಆಗುತ್ತೆ. ಕಡೆಗೆ ಶ್ರುತಿಯವ್ರನ್ನ ಬಿಡೋದಕ್ಕೆ ರವಿ ಕರೆದುಕೊಂಡು ಹೋಗ್ತಾರೆ. ಅವ್ರನ್ನ ಬಿಟ್ಟು ಇನ್ನೂ ಒಂದು ತಾಸಾದ ನಂತರ ಬರ್ಲಿಕ್ಕೆ ಹೇಳ್ತಾರೆ. ರವಿ ಅಲ್ಲಿಂದ ವಾಪಸ್ ಬರುವಾಗ ಕನಕ ಅವರು ಸೈಕಲನ್ನು ತಳ್ಕೊಂಡು ಬರ್ತಾ ಇರ್ತಾರೆ. ರವಿ ಅವ್ರನ್ನ ಹೋಗಿ ಏನಾಯಿತು ಅಂತ ಕೇಳಿದಾಗ, ಇಲ್ಲ ಪಂಚರ್ ಆಯಿತು ಅಂತ ಕನಕ ಅವರು ಹೇಳ್ತಾರೆ. ಇಲ್ಲೇ ಪಂಚರ್ ಅಂಗಡಿ ಇದೆ, ಬಾ, ನಿನ್ನ ಜೊತೆ ನಾ ಬರ್ತೀನಿ ಅಂತ ರವಿ ಅವರು ಹೋಗ್ತಾರೆ. ಹೂವು ನಾನು ಕೊಡ್ತೇನೆ ಅಂತ ಅಂದಾಗ, ಇಲ್ಲ ನಾ ಕೊಡ್ತೇನೆ ಅಂದಾಗ, ಪಂಚರ್ ಅಂಗಡಿ ಇಲ್ಲೇ ಇದೆ ಬಾ ಅಂತ ಅವರು ಕರ್ಕೊಂಡು ಹೋಗ್ತಾರೆ. ಇವತ್ತಿಗೆ ಈ ಸಂಚಿಕೆ ಮುಗಿಯುತ್ತೆ.